ತುಳಸಿ ಗಿಡ ಎಷ್ಟೇ ನೀರು ಹಾಕಿದರೂ ಕೂಡ ಒಣಗಿ ಹೋಗುವುದು ಯಾಕೆ ಗೊತ್ತಾ? ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಬಹಳ ಮಹತ್ವವಿದೆ. ಭಾರತೀಯರು ತುಳಸಿ ಗಿಡವನ್ನು ಪವಿತ್ರ ಮತ್ತು ಲಕ್ಷ್ಮಿಯ ಮೂರ್ತ ರೂಪವೆಂದು ಪರಿಗಣಿಸಿದ್ದಾರೆ. ತುಳಸಿ ಕಟ್ಟೆಯನ್ನು ಮನೆಯಲ್ಲಿ ಸ್ಥಾಪಿಸಿ ನಿಯಮಿತವಾಗಿ ಪೂಜಿಸಲಾಗುತ್ತದೆ. ಇದಲ್ಲದೆ ತುಳಸಿ ಔಷಧೀಯ ಗುಣಗಳಿಂದ ಕೂಡಿದೆ. ಇದನ್ನು ಆಯುರ್ವೇದ ಗಿಡಮೂಲಿಕೆಗಳ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತದೆ. ಆಯುರ್ವೇದ ವಿಜ್ಞಾನದ ಪ್ರಕಾರ ತುಳಸಿ ಗಿಡವನ್ನು ಗಿಡಮೂಲಿಕೆಗಳ ರಾಣಿ ಎಂದು ಕರೆಯಲಾಗುತ್ತದೆ. ತುಳಸಿ ಸಸ್ಯವು ಸೋಂಕುಗಳಿಂದ ರಕ್ಷಿಸುವಲ್ಲಿ ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ಹಿಂದೂಗಳು ತಮ್ಮ ಮನೆಗಳಲ್ಲಿ ತುಳಸಿ ಗಿಡವನ್ನು ಬೆಳೆಸಲು ಇಷ್ಟಪಡುತ್ತಾರೆ. ಆದರೆ ಸಾಕಷ್ಟು ನೀರು ನೀಡಿದರೂ ತುಳಸಿ ಗಿಡಗಳು ಬೆಳೆಯುತ್ತಿಲ್ಲ ಎಂದು ಹಲವರು ದೂರುತ್ತಾರೆ. ಇದಲ್ಲದೆ ಎಲೆಗಳು ಉದುರಿ ಹಳದಿ ಬಣ್ಣಕ್ಕೆ ತಿರುಗುತ್ತಿವೆ ಎಂಬ ದೂರುಗಳು ಕೇಳಿಬರುತ್ತಿವೆ. ಆದರೆ ಕೆಲವು ಸರಳ ಸಲಹೆಗಳ ಮೂಲಕ ನಿಮ್ಮ ಮನೆಯಲ್ಲಿ ನಿಮ್ಮ ತುಳಸಿ ಗಿಡಗಳು ದೀರ್ಘಕಾಲ ಹಚ್ಚ ಹಸಿರಾಗಿರುವಂತೆ ನೋಡಿಕೊಳ್ಳಬಹುದು. ತುಳಸಿ ಗಿಡ ಬೆಳೆಯಲು ಕನಿಷ್ಠ 6 ಗಂಟೆಗಳ ಕಾಲ ಸೂರ್ಯನ ಬೆಳಕು ಬೇಕು. ಅದಕ್ಕಾಗಿಯೇ ನೀವು ತುಳಸಿ ಸಸ್ಯದ ಬೆಳವಣಿಗೆಗೆ ಬಿಸಿಲಿನ ಸ್ಥಳವನ್ನು ಮಾತ್ರ ಆರಿಸಬೇಕು. ಇದಲ್ಲದೆ ತುಳಸಿ ಮರದ ಕುಂಡದ ಗಾತ್ರವನ್ನು ಆಧರಿಸಿ ಸಸ್ಯಗಳು ಅಥವಾ ಬೀಜಗಳನ್ನು ಆಯ್ಕೆ ಮಾಡಬೇಕು. ತುಳಸಿ ಗಿಡಕ್ಕೆ ನಿಯಮಿತವಾಗಿ ನೀರುಣಿಸಬೇಕು. ಆಗ ಮಾತ್ರ ನೀರು ಕಾಂಡವನ್ನು ತಲುಪುತ್ತದೆ ಮತ್ತು ಸಸ್ಯವು ಚೆನ್ನಾಗಿ ಬೆಳೆಯುತ್ತದೆ. ಪ್ರತಿ 2 ವರ್ಷಗಳಿಗೊಮ್ಮೆ ಮಡಕೆಯನ್ನು ಮರುಸ್ಥಾಪಿಸಬೇಕು. ತುಳಸಿ ಮರದ ಸುತ್ತಲಿನ ಯಾವುದೇ ಒಣ ಎಲೆಗಳನ್ನು ತಕ್ಷಣ ತೆಗೆದುಹಾಕಬೇಕು. ಹೆಚ್ಚು ನೀರು ಹಾಕುವುದು, ಫಲೀಕರಣ ಮತ್ತು ಸಾಕಷ್ಟು ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ತುಳಸಿ ಒಣಗುತ್ತದೆ. ತುಳಸಿ ಗಿಡವನ್ನು ಆಳವಾದ ದೊಡ್ಡ ಕುಂಡದಲ್ಲಿ ನೆಡಬೇಕು. ಮಡಕೆಗೆ 2 ರಂಧ್ರಗಳನ್ನು ಮಾಡಿ ಅವುಗಳನ್ನು ಕಾಗದದಿಂದ ಮುಚ್ಚಿ ಅದರ ನಂತರ 1 ಲೀಟರ್ ನೀರಿನಲ್ಲಿ 1 ಚಮಚ ಜಿಪ್ಸಮ್ ಉಪ್ಪನ್ನು ಮಿಶ್ರಣ ಮಾಡಿ. ನಂತರ ಈ ಮಿಶ್ರಣವನ್ನು ಗಿಡಗಳ ಮೇಲೆ ಸಿಂಪಡಿಸಬೇಕು. ನಾಟಿ ಮಾಡಿದ 20 ರಿಂದ 25 ದಿನಗಳ ನಂತರ ಈ ಮಿಶ್ರಣವನ್ನು ಸಿಂಪಡಿಸಿ ಮತ್ತು ಎಲೆಗಳನ್ನು ಬೇಕಾದ ಆಕಾರದಲ್ಲಿ ಕತ್ತರಿಸಿ. ತುಳಸಿ ಗಿಡವನ್ನು ನೆಡುವ ಮೊದಲು ಅದನ್ನು ನೆಟ್ಟ ಸ್ಥಳ ಬಹಳ ಮುಖ್ಯ ಎಂಬುದನ್ನು ಮರೆಯದಿರಿ. ತುಳಸಿ ಗಿಡ ನೆಡಲು ಕುಂಡದಲ್ಲಿ ಶೇಕಡ 70ರಷ್ಟು ಮಣ್ಣು ಹಾಗೂ ಶೇಕಡ 30ರಷ್ಟು ಮರಳು ಇರುವಂತೆ ನೋಡಿಕೊಳ್ಳಬೇಕು. ತುಳಸಿ ಗಿಡದ ಬೆಳವಣಿಗೆಗೆ ಹಸುವಿನ ಸಗಣಿ ಮತ್ತು ಬೇವಿನ ಎಲೆಗಳು ಅತ್ಯುತ್ತಮವಾಗಿವೆ. ಹೀಗೆ ನಿಮ್ಮ ಮನೆಗಳಲ್ಲಿರುವ ತುಳಸಿ ಗಿಡವನ್ನು ಒಣಗದಂತೆ ನೋಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.